ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೈಯಾರ್ಕಿ ಜಾಸ್ತಿ ಆಗ್ತಾ ಇದೆ, ಎಕ್ಸಿಕ್ಯೂಟಿವ್ ಮಾಡೋಂಥ ಸಿಬ್ಬಂದಿ ಕಡಿಮೆ ಆಗ್ತಾ ಇದೆ. ನೋಡಿ, ಸಬ್ ಇನ್ಸ್ಪೆಕ್ಟ್ರದು ಹಗರಣ ಆಯಿತು, ತಮ್ಗೆ ಗೊತ್ತಿದೆ, PSI ಹಗರಣ ಅಂತ. 545 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳನ್ನ ರೆಕ್ರೂಟ್ ಮಾಡುವಾಗ ಅದರಲ್ಲಿ ಆಗಿದಂಥ ಹಗರಣದ ಬಗ್ಗೆ ತನಿಖೆನೂ ನಡೀತಾ ಇದೆ. ADGP ಅಂತ ಅಧಿಕಾರಿನೇ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದು, ಈಗ ತಾನೇ ಅವ್ರಿಗೆ ಬೇಲ್ ಆಗಿದೆ. ಅದು ತನಿಖೆ ಮುಂದುವರಿತಿದೆ. ಇದರ ಜೊತೆಗೆ ನಾವು ರೆಕ್ರೂಟ್ ಮಾಡೋದಕ್ಕೆ ಪ್ರೊಸೆಸ್ಸು ಕೋರ್ಟಲ್ಲೆಲ್ಲ ಸ್ಟೇ ಮಾಡಿದರು, ತನಿಖೆ ಆಗೋದ್ರಿಂದ ಅಥವಾ ಹಗರಣ ಆಗಿದ್ದಕ್ಕಾಗಿ. ಈಗ ಅದನ್ನೆಲ್ಲ ಬಿಡುಗಡೆ ಮಾಡಿಸಿ ಈಗ ರೆಕ್ರೂಟ್ಮೆಂಟನ್ನು ಪರೀಕ್ಷೆ ಮಾಡಿ ಈಗ ಅದು ಲಿಸ್ಟ್ ರೆಡಿ ಮಾಡಿದ್ದೇವೆ. ಅದಕ್ಕೆ ಒಂದಿಷ್ಟು ಸಣ್ಣ ಪುಟ್ಟ ನಿಯಮಗಳ ತೊಡಕಿದೆ. ಏನು 371J ಅದನ್ನೆಲ್ಲ ಅಕಾಮಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ತೊಡಕುಗಳಿದ್ದಾವೆ. ಅದನ್ನು ಸರಿ ಮಾಡಿ ಬೇಗ ನಾವು ಆದೇಶಗಳನ್ನು ಕೊಡ್ತೇವೆ. ಕಾನ್ಸ್ಟೇಬಲ್ಸ್ ಅದು ನಿರಂತರವಾಗಿ ನಡೀತಾ ಇರುತ್ತೆ. 20 ಹೆಚ್ಚು ಕಡಿಮೆ 19-20 ಸಾವಿರ ಇಡೀ ರಾಜ್ಯದಲ್ಲಿ ಖಾಲಿ ಇದೆ. 4 ವರ್ಷದಿಂದ ಹಿಂದಿನ ಸರ್ಕಾರ ಏನು ಮಾಡಲಿಲ್ಲ, ರೆಕ್ರೂಟ್ಮೆಂಟನ್ನು ಮಾಡಿರಲಿಲ್ಲ ಕಾನ್ಸ್ಟೇಬಲ್ಸು. ಅದಕ್ಕಾಗಿ ಈಗ ಅದನ್ನು ಮುಂದುವರಿಸ್ತಾ ಇದ್ದೇವೆ. ಜಿಲ್ಲೆಯಲ್ಲಿ ನಾವು SP ಗಳಿಗೆ ಪರ್ಮಿಷನ್ ಕೊಟ್ಟಿದ್ದೇವೆ. ಅದಕ್ಕೆ ನೋಟಿಫಿಕೇಷನ್ ಆದ ತಕ್ಷಣ ಅವ್ರು ಮಾಡಿಕೊಡ್ತಾರೆ.